ಹಲೋ ಎವ್ರಿವನ್, ನಾನು ಸಂತು ಕಿಚ್ಚ ಸುದೀಪ್ ಅವರು ಒಂದು ಪ್ರೆಸ್ ಮೀಟ್ಗೆ ಹೋದಂಥ ಟೈಮ್ನಲ್ಲಿ ಈ ಮಾರ್ಕ್ ಸಿನಿಮಾದ ಪ್ರೆಸ್ ಮೀಟ್ಗೆ ಹೋದಂಥ ಟೈಮ್ನಲ್ಲಿ ಒಂದು ಇಶ್ಯೂ ನಡೆದಿದೆ. ಅದು ತುಂಬ ದೊಡ್ಡ ವೈರಲ್ ಆಗ್ತಿದೆ. ಕಿಚ್ಚ ಸುದೀಪ್ ಅವರು ಮಾತಾಡಿರೋಂಥ ಮಾತಿಗೆ ಎಲ್ಲರೂ ಕೂಡ ಫಿದಾಗಿದ್ದಾರೆ. ಅಷ್ಟೇ ಅಲ್ಲದೆ ಆ ರಿಪೋರ್ಟರ್ ಮೇಲೆ ಎಲ್ಲರೂ ಕೂಡ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಇಂಥ ಪ್ರಶ್ನೆಗಳನ್ನು ಯಾಕೆ ಕೇಳಬೇಕಿತ್ತು ಅಂತ ಹೇಳ್ಕೊಂಡು ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಕಿಚ್ಚ ಅಷ್ಟೊಂದು ದೊಡ್ಡ ಲೆವೆಲ್ಗೆ ಗರಂ ಆಗೋದಕ್ಕೆ ಕಾರಣ ಆದರೂ ಏನು, ಕಿಚ್ಚ ಮಾತಾಡಿದ್ದಾದರೂ ಏನು, ಆ ಪ್ರಶ್ನೆ ಕೇಳಿದಂತಹ ಆ ರಿಪೋರ್ಟರ್ ಆದರೂ ಯಾರು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ಇಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಡ್ತೀನಿ ನೋಡಿ. ಏನಾಗುತ್ತೆ ಅಂದರೆ ಕಿಚ್ಚ ಸುದೀಪ್ ಅವರು ಮಾರ್ಕ್ ಸಿನಿಮಾದ ಕುರಿತು ಒಂದು ಪ್ರೆಸ್ ಮೀಟನ್ನು ಮಾಡ್ತಿರುವಂಥ ಟೈಮ್ನಲ್ಲಿ ತಮಿಳ್ ಈ ರಿಪೋರ್ಟರ್ಸ್ ಎಲ್ಲರೂ ಕೂಡ ಅಲ್ಲಿ ಬಂದಿರ್ತಾರೆ. ಬಂದಂಥ ಟೈಮ್ನಲ್ಲಿ ಪ್ರತಿಯೊಬ್ಬರು ಕೂಡ ಒಂದೊಂದು ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಈ ಸಿನಿಮಾ ತಂಡ ಎಲ್ಲರೂ ಕೂಡ ಒಂದೊಂದು ಆನ್ಸರ್ನ ಹೇಳ್ತಾ ಇರ್ತಾರೆ. ಅವರ ಪ್ರತಿಕ್ರಿಯೆಯನ್ನು ಚೆನ್ನಾಗಿ ಕೊಡ್ತಾ ಇರ್ತಾರೆ. ಇಂಥ ಟೈಮ್ನಲ್ಲಿ ಒಬ್ಬ ರಿಪೋರ್ಟರ್ ಏನು ಮಾಡಿಬಿಡ್ತಾರೆ ಅಂದರೆ, ನೀವು ರೋಶ್ನಿ ನಾಯ್ಡು ಮತ್ತು ನಿಶ್ಚಿತಾ ಪ್ರಕಾಶ್ ಅವರನ್ನು ಯಾಕೆ ದೂರ ಇಟ್ಟಿದ್ದೀರಾ ಅಂದರೆ, ಅವರಿಬ್ಬರು ನಟಿಯರಿರ್ತಾರಲ್ಲ ಅವರನ್ನು ಸೀದಾ ದೂರದಲ್ಲಿ ಕೂರಿಸಿರ್ತಾರೆ. ಅಂದರೆ ಲಾಸ್ಟ್ 2 ಸೀಟಲ್ಲಿ ಅವರಿಬ್ಬರು ಕೂತಿರ್ತಾರೆ ಸ್ಟೇಜ್ ಮೇಲೆ. ಇದನ್ನು ಪ್ರಶ್ನೆ ಮಾಡಿದ ತಕ್ಷಣ ಕಿಚ್ಚಾಗೆ ಫುಲ್ ಗರಂ ಆಗಿಬಿಡ್ತಾರೆ. ತಕ್ಷಣ ಮೈಕನ್ನು ತಗೊಂಡಂಥ ಕಿಚ್ಚ ತಕ್ಷಣ ಹೇಳಿಬಿಡ್ತಾರೆ, ನಾವು ಇಲ್ಲಿ ಯಾವುದೇ ರೀತಿಯಾದಂತಹ ಇನ್ನೊಬ್ಬರಿಗೆ ಕೀಳು ಮಟ್ಟದಲ್ಲಿ ನೋಡುವಂತಹ ಯಾವುದೇ ಉದ್ದೇಶ ಇಲ್ಲ. ಅವರು ಜಾಗ ಇದೆ ಅಂತ ಅಲ್ಲಿ ಕೂತಿದ್ದಾರೆ ಅಷ್ಟೇ. ನೀವು ಕೇಳೋ ಪ್ರಶ್ನೆನ ಕರೆಕ್ಟಾಗಿ ಕೇಳಿ, ಇಲ್ಲಿರ್ತಕ್ಕಂತಹ ವಾತಾವರಣವನ್ನು ಹಾಳು ಮಾಡಬೇಡಿ ಅಂತ ಹೇಳ್ಕೊಂಡು ಕಿಚ್ಚ ಸೀದಾ ಗರಂ ಆಗಿ ಹೇಳ್ಬಿಡ್ತಾರೆ. ಈ ಮಾತನ್ನು ಹೇಳಿದ ತಕ್ಷಣ ಆ ರಿಪೋರ್ಟರು ತಣ್ಣಗಾಗಿ ಹೋಗ್ಬಿಡ್ತಾರೆ. ಅದೇ ತಕ್ಷಣ ಅಲ್ಲಿದ್ದಂತಹ ಆಡಿಯನ್ಸ್ ಇರ್ಬೋದು, ಅಷ್ಟೇ ಅಲ್ಲಿರ್ತಕ್ಕಂಥ ಕೆಲವೊಂದು ರಿಪೋರ್ಟರ್ಸ್ಗಳು ಎಲ್ಲರೂ ಇರ್ಬೋದು, ಎಲ್ಲರೂ ಒಂದೇ ಮಾತನ್ನು ಹೇಳ್ತಾರೆ, ಯಾಕೆ ಕನ್ನಡ ಬಿಗ್ ಬಾಸು ಇಷ್ಟು ದೊಡ್ಡ ಲೆವೆಲ್ನಲ್ಲಿದೆ, ಇದಕ್ಕೆ ರೀಸನ್ ಏನಂದರೆ ಅದೇ ಈ ಕಿಚ್ಚ. ನಿಮಗೆ ಗೊತ್ತಿದೆ ಬಿಗ್ ಬಾಸ್ನಲ್ಲೂ ಕೂಡ ಕಿಚ್ಚ ಯಾವ ರೀತಿಯಾಗಿ ಮಾತಾಡ್ತಾರೆ ಅಂತ. ಕಿಚ್ಚನ ತಾಕತ್ತೇನು ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಯಾರೇ ಏನೇ ತಪ್ಪು ಮಾಡಿದರೂ ಕೂಡ ತಕ್ಷಣ ಹೇಳಿಬಿಡ್ತಾರೆ. ಇದೇ ಕಾರಣಕ್ಕೆ ಕನ್ನಡ ಬಿಗ್ ಬಾಸು ಇಂಡಿಯಾದಲ್ಲಿ ಒಂದು ಟಾಪ್ ಲೆವೆಲ್ನಲ್ಲೇ ಕಾಣಿಸ್ಕೊಳ್ತಾ ಹೋಗುತ್ತೆ. ಅಷ್ಟಕ್ಕೂ ಇಲ್ಲಿ ಕಿಚ್ಚ ಮಾತಾಡಿದ್ರು ಸರಿದೋ ತಪ್ಪು, ಅಥವಾ ಈ ರಿಪೋರ್ಟರ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿಯ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.